ಓಕೆ, ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸಂಬಂಧಪಟ್ಟ ಸ್ಟೇಟ್ಮೆಂಟೇ ಆಗಿರಲಿಲ್ಲ ಡಿ ಕೆ ಶಿವಕುಮಾರ್. ನಾನು ಆಗಲೇ ಹೇಳಿದಂತೆ ಅವ್ರಿಗೆ ಸಿಟ್ಟಿದ್ದು ಮೇಕೆದಾಟು ಪಾದಯಾತ್ರೆಗೆ ಇವರು ಕರೆ ಕೊಟ್ಟಿದ್ರು, ಚಿತ್ರೋದ್ಯಮದವರೆಲ್ಲ ಬರಬೇಕು ಅಂತ, ಬಂದಿರಲಿಲ್ಲ. ಹಾಗಾದರೆ ಈ ಮೇಕೆದಾಟು ಪಾದಯಾತ್ರೆ ಇದು ಕಾಂಗ್ರೆಸ್ ಹೋರಾಟನ ಅಂದರೆ ಮೇಲ್ನೋಟಕ್ಕೆ ಯಾರನ್ನು ಕೇಳಿದ್ರು ಹೌದು ಅಂತಲೇ ಹೇಳಬೇಕು. ಆವಾಗ ಅಧಿಕಾರದಲ್ಲಿದ್ದು BJP, ಇವರು ವಿರೋಧ ಪಕ್ಷದಲ್ಲಿದ್ದರು. ಆವಾಗ ಕೋವಿಡ್ ಸಂದರ್ಭ, ಇವರು ಪಾದಯಾತ್ರೆ ಮಾಡಿದ್ರು. ಇವ್ರು ಕಟೌಟ್ ಹಾಕ್ಕೊಂಡಿದ್ದು ಕೂಡ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಫೋಟೋಗಳನ್ನ ಹಾಕ್ಕೊಂಡು ಕಟೌಟ್ ಹಾಕ್ಕೊಂಡು ಫ್ಲೆಕ್ಸ್ ಹಾಕ್ಕೊಂಡು ಇವ್ರು ಮಾಡಿದ್ದು. ಹಾಗಾಗಿ ಅದು ಕಾಂಗ್ರೆಸ್ ಹೋರಾಟನೇ ನನ್ನ ಪ್ರಕಾರ. ಹಸ್ತದ ಸಿಂಬಲ್ ಇತ್ತು. ಮೇಕೆದಾಟು ಪಾದಯಾತ್ರೆ ಪಕ್ಷಾತೀತ ಹೋರಾಟ ಅಲ್ಲ ನನ್ನ ಪ್ರಕಾರ. ನಿಜ ನಿಜ. ಯಾಕಂದ್ರೆ ಕಾಂಗ್ರೆಸ್ ಸಿಂಬಲ್ ಜೊತೆಗೆ ಪ್ರತಿಯೊಬ್ರು ಗುರುತಿಸ್ಕೊಂಡವರಿಂದ ಹಿಡಿದು ಎಲ್ಲರನ್ನು ಕರಿತಿದ್ದು ಕಾಂಗ್ರೆಸ್ ಕಾರ್ಯಕರ್ತರೇ. ಹೌದು, ಈಗ ಕಾವೇರಿ ಹೋರಾಟನೇ ನಿಜ. DK ನೇತೃತ್ವದಲ್ಲಿ ನಡೆದಿತ್ತು ಪಾದಯಾತ್ರೆ, ಅದಕ್ಕೆ ಸಹಕಾರ ಕೊಡಲಿಲ್ಲ ಕಲಾವಿದರು ಅಂತ ಎಲ್ಲ ಕಡೆ ಆಕ್ರೋಶ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲೂ ಈ ಮಾತು ಬೇಕಿತ್ತಾ, ಆ ಹಳೆಯ ವಿಚಾರ ಇಟ್ಕೊಂಡು ಮಾತಾಡಬೇಕಿತ್ತ ಅಂತ. ನಟ್ಟು ಬೋಲ್ಟ್ ಅನ್ನೋದು ಇದೆಯಲ್ಲ, ಅದು ಅಧಿಕಾರ ದರ್ಪದಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಅಲ್ಲಿ ಸ್ಟೇಜಲ್ಲಿ ಎತ್ಕೊಂಡು ನಾವು ನಿಲ್ಸೋಕೆ ನಮ್ಗೆ ಗೊತ್ತಿದೆ ಅಂತೇಳಿ. ಅದನ್ನು ನಾವು ಗಂಭೀರವಾಗಿ ತಗೊಳ್ಳೋಂಥ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಏಕಾಏಕಿ ಬಂದು ನಿಲ್ಲಿಸಿ ಅಂತ ಹೇಳೋಕೆ ಯಾರಿಗೂ ಸಾಧ್ಯವಿಲ್ಲ. ಗ್ಯಾರಂಟಿಗಳ ಬಗ್ಗೆ ಗೌರ್ಮೆಂಟ್ ಕಡೆಯಿಂದನೂ ಒಂದು ಸಿನಿಮಾ ಆಗಲಿ. ಅದು ಈಗ ನಮ್ಮ ನಿರ್ಮಾಪಕರು ಸುಮಾರು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ಯಾವ ಥರ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಯಾವ ಥರ ಮಾಡಬೇಕು ಅಂತ ನಾನು ಕೇಳೋದು. ಈಗ ನಟ್ಟು ಬೋಲ್ಟ್ ಏನಾದರೂ ಯಾರಾದರೂ ಲೂಸ್ ಆದರೆ ರಿಪೇರಿ ಮಾಡೋದಕ್ಕೆ ಆ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಇವರಿಗೆ 138 ಸೀಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದವ್ರು ಒಳ್ಳೆ ಆಡಳಿತ ಮಾಡಿ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ. ಸಿನಿಮಾ ನಟರದು ಜನಗಳದ್ದು ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದು. ಅವ್ರ ಮಾತಿಗೆ ಯಾರೋ ಅಂಥ ಒಂದು ಸೀರಿಯಸ್ ತಗೋಬಾರ್ದೇನೋ ಅಂತಕ್ಕಂಥ ನಾನು ಸರ್ ಅಧಿಕಾರದ ದರ್ಪ ಈಗ ಮಾತಾಡ್ತಾ ಇಲ್ಲ. ಈ ಕಳೆದ ಒಂದು ವಾರದಿಂದ ಅವರ ಮಾತುಗಳು ಕೇಳಿದಾಗ ಬಹುಶಃ ಅವರು ಭೂಮಿ ಮೇಲಂತೂ ಇಲ್ಲ. ಕಳೆದ ಒಂದು ವಾರದವ್ರ ಮಾತುಗಳು ಕೇಳಿದಾಗ ಅದರಿಂದ ಅವರ ಮಾತುಗಳಿಗೆ ಬಹುಶಃ ಉತ್ತರ ಕೊಡದೆ ಅದು ಮೌನದಲ್ಲಿ ಇರೋದೇ ಒಳ್ಳೆಯದನ್ನ ಎಲ್ಲರೂ ಅಂತ ಅನ್ನೋದು ನನ್ನ ಅಭಿಪ್ರಾಯ. DK ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದ್ದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆತ ಇಲ್ಲ. ಇನ್ನು ಸುದೀಪ್ಗೆ, KGFನ ಯಶ್ಗೆ, ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಈ ಟೈಮಲ್ಲಿ ಏನಾನ ಅಂಬರೀಷ್ ಅವ್ರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು, ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತಾ ಇದ್ದರು. ಇದರಿಂದ ಸಿನಿಮಾ ರಂಗವನ್ನು ಇಷ್ಟು ಕೀಳಾಗಿ ಮಾತಾಡೋವಂಥದ್ದು ಆ ಸಿನಿಮಾ ರಂಗದ ಕಲಾವಿದರಿಗೆ ಮಾಡದಂಥ ಅಪಮಾನ ಇದು. ಧಮಕಿ ಹಾಕೋದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದು ಪಕ್ಷ ಒಂದು ಹೋರಾಟ ಮಾಡಿದಾಗ ಈ ರೀತಿ ಸಿನಿಮಾದವರು, ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲ ಬರಬೇಕಂತ ಏನಿಲ್ಲ. ಈ ಸಿನಿಮಾ ತಾರೆಯರು ಯಾವ ಪಕ್ಷದ ಗುಲಾಮರಲ್ಲ. ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು, ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ. ಇದಕ್ಕೆ ಒಂದು ಇತಿಹಾಸ ಇದೆ. ಇಷ್ಟು ಹಗುರವಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಕೆಲಸ ಮಾಡೋದು ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೀರಿ, ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ಸ್ತೀರಾ ನೀವು? ದೇವ್ರ ಮುಂದೆ ಪ್ರಮಾಣ ಮಾಡಿರಿ, ನೀವು ಕಬ್ಬಾಳಮ್ಮನ ಮುಗಿತೀರಿ, ಅಲ್ಲಿಗೂ ಬರ್ತೀನಿ, ನಿಮ್ಮ ಅಜ್ಜಯ್ಯನವ್ರ ಹತ್ರಕ್ಕೂ ಬರ್ತೀನಿ. ನಾನು ಪ್ರಮಾಣ ಮಾಡ್ತೇನೆ, ನೀವು ಮಾಡಿ ನೋಡೋಣ ಇಬ್ಬರೂ. ನಿನ್ನೆ ದಿನ DCM ಅವರ ಒಂದು ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ದಿನ ಬಹುಶಃ ಫಿಲಮ್ ಫೆಸ್ಟಿವಲ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ರು, ಅಲ್ಲಿ ಅವರ ಒಂದು ಹೇಳಿಕೆ ಬಹುಶಃ ಕಲಾವಿದರಿಗಿರ್ಬೋದು, ಚಿತ್ರರಂಗದಲ್ಲಿರ್ತಕ್ಕಂಥ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಯಾರೇ ಇದ್ದರೂ ಕೂಡ 100ಕ್ಕೆ 100ರಷ್ಟು ಮನಸ್ಸಿನ ಮೇಲೆ ನೋವಾಗಿರ್ತದೆ. ಏಕೆಂದರೆ ಇವತ್ತು ಕಲಾವಿದರು ಭಾಳ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ನಾನು ಗಮನಿಸ್ದಂಗೆ ಅವ್ರಿಗೆ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ಒಂದು ಗೌರವ ಅನೇಕ ಸಂದರ್ಭದಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಏನೊಂದು ಪಾದಯಾತ್ರೆನ ಒಂದು ಹೋರಾಟವನ್ನು ಮಾಡಿದರು, ಅಂದು ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿದ್ದರು. ಯಾರು ಕೂಡ ಆ ಒಂದು ಹೋರಾಟಕ್ಕೆ ನಾವು ಕೈ ಜೋಡಿಸಲ್ಲ ಅಂತಕ್ಕಂಥದ್ದು ಎಂದೂ ಕೂಡ ಹೇಳ್ದಂಥವ್ರಲ್ಲ. ಆದರೆ ಈ ರೀತಿ ಅವ್ರ ಮೇಲೆ ಒಂದು ರೀತಿ ದಬ್ಬಾಳಿಕೆಯ ಮಾತು, ದೌರ್ಜನ್ಯದ ಮಾತು ಬಹುಶಃ ರಾಜ್ಯದ ಜನತೆನೂ ಕೂಡ ಅಲ್ಲ. ಯಾರ ನಟ್ಟು ಬೋಲ್ಟ್ನ ಯಾರೂ ಟೈಟ್ ಮಾಡೋಕ್ಕೆ ಆಗಲ್ಲ. ಅವ್ರ ಮೇಲೆ ಅವರಿಗೆ ದೇವರ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಹೆಚ್ಚಿರುವಂಥವ್ರು ಅವರು. ಯಾರನ್ನಾದರೂ ಬೇರೆ ಹೋರಾಟಗಾರರನ್ನ, ಕಲಾವಿದರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂದರೆ ಭಗವಂತ ಮೇಲೊಬ್ಬ ಇದ್ದಾನೆ.